ಈ ಸಲನೂ ಸೋಲ ಮಾತಿಲ್ಲ ಬಿಡಿ. ಯಾಕೆ ಸುಮ್ಕೇನಿಯ ಮಾತಾಡಬೇಕು ಗೌಡ್ರೆ. ನೋಡಿ, ಅದೇ ಇನ್ನೂ ಒಂದು ಸ್ವಲ್ಪ ಒಂದು ತಿಂಗಳು 2 ತಿಂಗಳು ಆಯ್ತದಲ್ಲ, ಇಲ್ಲ ಮುಂದಕ್ಕೆ ಹಾಕ್ಬಿಟ್ಟವ್ರಲ್ಲ, ಅದಕ್ಕೊಂಚೂರು ತಡ ಆಗ್ಬೋದು ಅಷ್ಟೇ ನೀನಿಯ. ಬಿಟ್ರೆ ಎಲೆಕ್ಷನ್ನ ಗೆಲ್ಲದಂತೂ ನಾನೇ ಅಂತ ಮಾತ್ರ ಎಲ್ಲರಿಗೂ ಸಂದ ಗೊತ್ತು. ಈಗಿತ ನಾನೇನಿಯ ಪಕ್ಕ ಗೆಲ್ಲದು. ಅಮ್ಮ ಅಮ್ಮ ಬಾರ್ಲಾ, ಒಳಗಡೆನೇ ಇದ್ದೀನಿ. ಅಮ್ಮ ಈ ಕಿತ ಎಲೆಕ್ಷನ್ಗೆ ಜಯಕ್ಕನೂ ನಿಂತ್ಕೊಂತೈತಿ ಕಣಮ್ಮ. ಏನ್ಲ ಹೇಳ್ತಾ ಇದ್ದೀಗ ನೀನು? ಹೂ ಕಣಮ್ಮ. ಪೊದ್ದುನೇ ಎಲ್ರಿಗೂ ಹೇಳ್ತಾ ಇದ್ಲು, ನಮ್ಮ ಅತ್ತೆ ಎಲೆಕ್ಷನ್ ನಿಂತ್ಕೋತದೆ ಅಂತ ಹೇಳ್ಬಿಟ್ಟು. ಲೋ ಆ ಅಮ್ಮಂಗೆಲ್ಲೋ ತಲೆ ಕೆಟ್ಟೈತೆ ಅಂತ ಅನ್ನಿಸ್ತದೆ. ನಾನು ಮುಂದೆ ಗೆಲ್ಲಕ್ಕಾಗಕ್ಕಿಲ್ಲ ಅಂತ ಗೊತ್ತಿದ್ರು ಅದು ಯಾಂಗ್ಲ ನಿಂತ್ಕೊತಾವಳೆ ಎಲೆಕ್ಷನ್ಗೆ. ಸೋತ್ ಸುಣ್ಣ ಆಯ್ತೀನಿ ಅಂತ ಹೇಳ್ಬಿಟ್ಟು ಸಂದಾಗ ಗೊತ್ತಾನೆ ಅವಳಿಗೆ. ಸೋತ್ ಸುಣ್ಣ ಆದ್ರೂ ಪರವಾಗಿಲ್ಲ, ನಿಂತ್ಕೋಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟವಳ ಏನು. ಸೋತ್ ಸುಣ್ಣ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ನೀನು ಯಾಕೆ ಶಾಕ್ ಹೊಡೆದ ನಂಗೆ ಬಂದ್ಬಿಟ್ಟು ಹೇಳ್ತೀಗಲ್ಲ ಇಸ್ಯನ. ಅಮ್ಮ ಆ ಪೊದ್ದುನ ಅಷ್ಟು ಸುಲಭವಾಗಿ ನೀನು ತಗೋಬೇಡ. ಖತರ್ನಾಕು ಅಂತಂದ್ರೆ ಅವಳೆ ನೀನಿಯ ಶ್ಯಾನೆ ಖತರ್ನಾಕು ಅವಳಂತುನ್ವೆ. ನೀನು ಅಷ್ಟು ಸುಲಭವಾಗಿ ಎಲ್ಲರೂ ತಗೊಂಡಂಗೆ ತಗೋಬೇಡ. ಅವ್ರ ಅತ್ತೆನೇನಿಯ ಬೇಕಂತ ಪೊದ್ದುನೇನಿಯ ಹಠ ಮಾಡಿ ನಿಲ್ಸಿರೋದಂತೆ ಎಲೆಕ್ಷನ್ಗೆ. ನಿಂತ್ಕ ಅಂತ ಹೇಳ್ಬಿಟ್ಟು ಊರು ತುಂಬ ಇದೇ ಸುದ್ದಿ ಕಣಮ್ಮ. ಊರು ತುಂಬನೂ ನಿಂತ್ಕೋತಾರಂತೆ ಭದ್ರಮ್ಮನ ಆಪೋಸಿಟ್ ಆಗಿ ಅಂತ. ಆಕಾಶ ನೋಡಕ್ಕೆ ನೂಕು ನುಗ್ಲ ಮಗ. ಆಕಾಶ ನೋಡ್ಕೊಂಡ್ಲಿ ಬಿಡು, ಅದ್ರಾಗ ಏನಂತೆ. ಅಯ್ಯೋ ಎಲೆಕ್ಷನ್ ಗೆಲ್ಲದ್ ಮಾತ್ರ ನಾನೇನಿಯ. ಏನ್ ಹೇಳ್ತೀರಾ ಗೌಡ್ರೆ? ಆದ್ರೂ ಆ ಜಯಕ್ಕವ್ರು ಎಂದೂ ನಿಂತ್ಕೋತಾ ಇರ್ಲಿಲ್ವೇ? ಅದ್ ಹೆಂಗ್ ನಿಂತ್ಕೋತಾವ್ರೆ? ಏನಾದ್ರೂ ಬ್ಯಾರೆ ಗಿಲಾನ್ ಮಾಡ್ಕೊಂಡು ನಿಂತ್ಕೋತಾವ್ರ ಅಂತ. ನೋಡಿ, ಈಗಿತ ಎಲೆಕ್ಷನ್ ಮತ್ತೆ ಇನ್ನೂ ಜೋರಾಗೆ ಇರ್ಬೇಕು. ಯಾಕಂದ್ರೆ ಸೋತ್ ಸುಣ್ಣ ಆಯ್ತಳಲ್ಲ ಜಯಕ್ಕ, ಅವಳನ್ನ ಉರ್ಸಕ್ಕಾದ್ರೂ ಪರವಾಗಿಲ್ಲ, ಒಸಿ ಜೋರಾಗಿ ತಯಾರಿ ಮಾಡ್ಲಾ ಮಗ ನೀನು. ಹೆಂಗ್ ಉರ್ಕಬೇಕು ಅಂತಂದ್ರೆ ಅವಳು ಚೆನ್ನಾಗಿ ಉರ್ಕೊಬೇಕು ಅಷ್ಟೇ ನೀನಿಯ. ಸರಿನೇ? ನೋಡು, ಆ ಅಮ್ಮ ಸೋತ್ರೆ ಅಲ್ಲೇ ನೀನಿಯ ಪಂಚಾಯ್ತಿ ಮುಂದೆ ಎಲ್ಲನೂ ಪಟಾಕಿ ಹೊಡೆದು ಬಿಡ್ಬೇಕು. ಪೊದ್ದಿಗೆ ಸರಿಯಾಗೆ ಮಕ್ಕಗೆ ಬೂದಿ ಹಚ್ಚಕ್ಕೆ ಒಳ್ಳೆ ನೀನಿಯ ದಾರಿ ಸಿಕ್ತು ನನಗಂತೂ. ನೋಡ್ತಾ ಇರು ಅವಳನ್ನ ಹೆಂಗ್ ನೆಲ ಕಚ್ಚಂಗ್ ಮಾಡ್ತೀನಿ ಅಂತ. ಅಮ್ಮ ನಿನ್ಗೇನ್ ಸೀರಿಯಸ್ನೆಸ್ ಅಂತ ಅನ್ನಿಸ್ತಿಲ್ವಾ? ಅವಳು ನಿಂತ್ಕೊಂತೈತಮ್ಮ ಅಂತಂದ್ರು ನಿಂತ್ಕೊಂಡ್ಲಿ ಬಿಡು ಅನ್ನಂಗಿದೀಗಲ್ಲ. ಹೊಸಿ ಯೋಚನೆ ಮಾಡು. ಅಯ್ಯೋ ನಿನ್ಗೆ ಹೇಳಕ್ ಬಂದಲ್ಲ, ಹೋಗಿ ಅದೇನೋ ಎಲೆಕ್ಷನ್ ಬಗ್ಗೆ ತಿಳ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಪಂಚಾಯತಿ ತಕ ಹೋಯ್ತಾ ಇದ್ರು. ಅದಕ್ಕೆ ನಿನಗ್ ಬಂದು ಎಲ್ಲ ಇಸ್ಯನವೇ ಹೇಳಿದ್ದು ಹಿಂಗಿಂಗೆ ಅಂತ ಹೇಳ್ಬಿಟ್ಟು. ಏನಾರ ಮಾಡ್ಕೊ ಹೋಗು, ನಿನಗಿನ್ನೇನು ಹೇಳಕ್ ಆಯ್ತದೆ. ನನ್ನ ಮಗ ಸುಮ್ಮನೆ ಗಾಬರಿ ಬೀಳ್ತಾನೆ. ಅಯ್ಯೋ ಅವ್ನಿಗೆ ಏನು ಅರ್ಥ ಆಗಕ್ಕಿಲ್ಲ ನನ್ನ ಮಗಂಗೆ. ಅಲ್ಲ ನನ್ನ ಮುಂದೆ ಯಾರನ್ನ ಗೆಲ್ತಾರ ಹೇಳಿ ನೀವೇನೇನಿಯ? ಇಲ್ಲಿ ಗಂಟ ಗೆದ್ದಿಲ್ಲ, ಮುಂದೆನೂ ಗೆಲ್ಲಿಲ್ಲ ಅಂದ್ರೆ ಸಂದಕ್ಕಿರ್ತದೆ ನೋಡಿ. ನಾವು ಬೇರೆ ಬೇಜಾನ್ ಕಾಸು ಪಾಸು ಎಲ್ಲನೂ ಹಾಕ್ತಾ ಇದೀವಿ. ಹೊಸಿ ಯೋಚನೆ ಮಾಡಿ. ಆಯಮ್ಮ ಏನ್ ಗೆಲ್ಲಲ್ಲ ಅಂತ ಗೊತ್ತು. ಆದ್ರೂ ನಮ್ಮ ಕಡೆಯಿಂದ ಎಲ್ಲನೂ ಎಫರ್ಟ್ ಎಲ್ಲ ಸ್ಯಾನೇನೇ ಹಾಕ್ಬೇಕು. ಓಟ್ ಕೇಳೋದಿರ್ಲಿ ಮಾಡೋದಿರ್ಲಿ ಈಗಿತ ನಾವು ಒಂಚೂರು ಕೇಳಬೇಕು. ಯಾಕಂದ್ರೆ ಆ ಜೊಯ್ಯಕ್ಕಂಗುನ್ವೆ ಊರಾಗ ಸ್ವಲ್ಪ ಇದೈತೆ, ಮೊರ್ವಾದಿ ಐತೆ. ಜನ ಒಂಚೂರು ಏನೋ ಹೋಗ್ಬಿಟ್ಟು ಓಟ್ ಕೇಳಿದ ತಕ್ಷಣ ಅಯ್ಯೋ ಜೊಯ್ಯಕ್ಕಲ್ವಾ ಹಾಕನ ಅನ್ನೋ ಮನಸ್ಥಿತಿ ಬಂದ್ಬಿಡ್ತದೆ ಜನಗಳಿಗೆ. ಒಳ್ಳೆ ಅಲ್ಲೋ ಆ ಅಮ್ಮನೂ ಹಂಗೆ ಹಿಂಗೆ ಅಂತ. ಅದಕ್ಕೇನೆ ಎಂತೆಂತಾರೋ ನಿಂತ್ಕೊಂಡು ನನ್ನ ಮುಂದೆ ಸೋತೋಗವ್ರೆ. ಇನ್ನು ಈ ಅಮ್ಮಂಗೂ ಸೋಲಕ್ಕೆ ಆಸೆ ಇದ್ದೇನೆಯ ಬಂದು ನಿಂತ್ಕೊಂಡ್ರದು ನೋಡಿ. ಪಂಚಾಯತಿ ಹತ್ರ ಹೋಗ್ಬಿಟ್ಟು ಅದೇನು ಮಾಡ್ತಾವಳು ನಾನು ನೋಡ್ಕೊಂಬಿಟ್ಟು ಬರ್ತೀನಿ ರೀ ಹೋಗ್ಬಿಟ್ಟು. ಏನು ಇವಳಿಗೆ ಎಲೆಕ್ಷನ್ಗೆ ಹೆಂಗೆ ನಿಂತ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ. ಅದಿನ್ನು ಹೆಂಗೆ ಇನ್ನು ಎಲೆಕ್ಷನ್ನ ಶುರು ಮಾಡ್ಕೊಂಬಿಡ್ತಾಳೆ. ಅಯ್ಯೋ ಬುಡಿ, ಒಂದು ಹೆಜ್ಜೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ ಇರಿ. ಸರಿ ಹೇಳಿ. ಅವಾಗಿಂದ ಏನೋ ಕೇಳ್ತಾ ಇದ್ರಲ್ಲ? ಮೈ ಮದರ್ ಇನ್ ಲಾ ಸ್ಟ್ಯಾಂಡಿಂಗ್ ಎಲೆಕ್ಷನ್. ಸೊ ಐ ವಾಂಟ್ ಅಬೌಟ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ಎಲೆಕ್ಷನ್. ಓ ಮೇಡಮ್, ನನಗೆ ಇಂಗ್ಲಿಷ್ ಎಲ್ಲ ಬರಕ್ಕಿಲ್ಲ, ಕನ್ನಡದಾಗೆ ಕೇಳಿ. ನಮ್ಮ ಅತ್ತೆ ಎಲೆಕ್ಷನ್ ನಿಂತ್ಕೋಬೇಕು, ಅದಕ್ಕೆ ಎಲೆಕ್ಷನ್ ಬಗ್ಗೆ ಸ್ವಲ್ಪ ಪೂರ್ತಿ ಇನ್ಫಾರ್ಮೇಶನ್ ಬೇಕಿತ್ತು ನಮಗೆ, ಏನು ಎತ್ತ ಅಂತ ಹೇಳ್ಬಿಟ್ಟು. ಅದಕ್ಕೆ ನೆನೆ ಬಂದಿದ್ದು. ನೋಡಿ, ಈ ಎಲೆಕ್ಷನ್ ಡೇಟ್ ಎಲ್ಲ ಯಾವಾಗ ಅನೌನ್ಸ್ ಆಗೋದು? ಇನ್ನೂ ಲೇಟಾ? ಮೇಡಮ್, ಎಲೆಕ್ಷನ್ ಡೇಟ್ ಎಲ್ಲ ಇನ್ನೂ ಅನೌನ್ಸ್ ಏನೂ ಆಗಿಲ್ಲ. ಸ್ವಲ್ಪ ಪೋಸ್ಟ್ಪೋನ್ ಆಗೈತೆ ಎಲೆಕ್ಷನ್ ಡೇಟ್ ಎಲ್ಲಾನು. ಅದೇ ನಾಮಪತ್ರ ಸಲ್ಲಿಕೆ ಮಾಡಬೇಕು, ಆಮೇಲೆ ಚಿಹ್ನೆಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು, ಅವೆಲ್ಲ ತುಂಬಾ ಪ್ರೊಸೀಜರ್ ಇರುತ್ತೆ. ಓ ಅಂಕಲ್, ನಮಸ್ಕಾರ. ನಮಸ್ಕಾರ ಕಣ್ಪದ್ದು. ಅಂಕಲ್, ಈ ಕಿತ ನಮ್ಮ ಅತ್ತೆ ಎಲೆಕ್ಷನ್ ನಿಂತ್ಕೋತಾವ್ರೆ. ನಮ್ಮ ಅತ್ತೆಗೆ ಓಟ್ ಹಾಕ್ಬೇಕು ನೀವು, ಸರಿನೇ? ಈ ಮೊದಲನೇ ಕಿತ ನಮ್ಮ ಅತ್ತೆ ನಿಂತ್ಕೋತಾ ಇರೋದು. ನಮ್ಗೂನುವೆ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಗೊತ್ತಿಲ್ಲ, ಆದ್ರೆ ಎಲೆಕ್ಷನ್ ನಿಲ್ಬೇಕು, ಗೆಲ್ಬೇಕು. ನೋಡಿ ಅಂಕಲ್, ನೀವೇನಾದ್ರೂ ಎಲೆಕ್ಷನ್ ನಮ್ಮ ಅತ್ತೆ ನೀವು ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಡಿ. ನಿಮ್ ತಲೆಗೊಂದು ವಿಗ್ ತಂದಾಕ ಜವಾಬ್ದಾರಿ ನಂದು. ಹಂಗಾರ ಹಾಕನ್ ಬಿಡ್ಕೋದು ಏನಕ್ಕ? ಹಂಗಾರ ಎಲೆಕ್ಷನ್ ನಿಂತ್ಕೋತಾ ಇದೀಗ ಅನ್ನೋ. ಅಯ್ಯೋ ನಂದೇನಣ ಐತೆ ಈಗ ನೋಡು ನನ್ನ ಸಾಸಿಗಳು. ಇಲ್ಲ ನೀನ್ ನಿಂತ್ಕೋಬೇಕು ಎಲೆಕ್ಷನ್ಗೆ. ಪಿರಾಣ ತೆಗೆದ್ಬಿಟ್ಟು ನಿಲ್ಲಿಸ್ತಾವ್ರ ಎಲೆಕ್ಷನ್ಗೆ. ಬ್ಯಾಡ್ರೆ ಅಂದ್ರು ಕೇಳ್ತಿಲ್ಲ. ಇಲ್ಲ ನಿಂತ್ಕ. ನಿಂತ್ಕೊಳ್ರಿ, ಹೊಸಬ್ರು ಬರ್ಬೇಕು, ಹೊಸದನ್ನ ತಗೊಂಬಿಟ್ಟು ಬರ್ಬೇಕು. ಅಳುಬ್ರೆ ಇದ್ರೆ ಹೆಂಗೆ? ನಿಂತ್ಕ ಎಲೆಕ್ಷನ್ ನಿಂತ್ಕೊಳ್ಳಿ, ಓಟ್ ಹಾಕನಿ. ನಿಮ್ ಸೊಸೆ ನೋಡಿದ್ರ ಎಷ್ಟು ಧೈರ್ಯವಾಗಿ ಮಾತಾಡ್ತಾಳೆ ಅಂತ.
ಹೇಳಿ ಸಾ ತಿರ್ಗಾ ಆಮೇಕಿಂದ ಚಿನಿಹೆ ಪನ್ಹೆ ಅದು ಇದು ಅಂತ ಮೋಸ ಕಿಸ ಮಾಡ್ಬಿಟ್ಟಿರ ನಮ್ಮ ಅತ್ತೆ ಹೇಗಿದ್ದ ಮೊದಲನೇ ಕಿತ ನಿಂತ್ಕೊತಾ ಇದ್ದೆ ನೋಡಿ ಸಾ ಅದೇನಾಯ್ತದ ನಾನಂತೂ ವಾರಕ್ಕೆ 2 ಕಿತ ಬರ್ತೀನಿ ಪಂಚಾಯತಿಗೆ ಏನೇನೇನು ಅಪ್ಡೇಟ್ ಆಯ್ತದೆ ಅದೆಲ್ಲನೂ ಗೊತ್ತಾಗ್ಬೇಕು ಓಕೆನಾ ಸಾ ನಮಗೂ ನಿಂತ್ಕೊಳ್ಳೋ ಎಲ್ಲ ಅಧಿಕಾರನೂ ಐತೆ ಮೋಸ ಗೀಸ ಮಾಡಂಗಿಲ್ಲ ಸಾ ಒಬ್ರಿಗೆ ಸಹಾಯ ಮಾಡ್ಬಿಟ್ಟು ಇನ್ನೊಬ್ರಿಗೆ ಸಹಾಯ ಮಾಡಿದಂಗಿರೋದು ಅದೆಲ್ಲನೂ ಮಾಡಂಗಿಲ್ಲ ಸಾ ಮೋಸ ಗೀಸ ಎಲ್ಲ ಇಲ್ಲ ಸಾ ನೋಡಿ ಮೇಡಮ್ ಇದು ಎಲೆಕ್ಷನ್ ಇಲ್ಲಿ ಮೋಸ ಗೀಸ ಅಂತ ಹೇಳ್ಬಿಟ್ಟು ಏನು ಆಗಲ್ಲ ಸರಿನಾ ಮೋಸ ಗೀಸ ಯಾರು ಮಾಡ್ತಾರೆ ಇಲ್ಲಿ ಯಾರು ಮೋಸ ಗೀಸ ಅಂತ ಏನು ಮಾಡಲ್ಲ ಯಾರನ್ನ ನಂಬನಿ ಸಾ ಎಲ್ಲ ಮೋಸ ಮಾಡೋರ್ನೇ ಇಟ್ಕೊಂಡು ಆ ಪುತ್ರಮ್ಮನ ಕಡೆಗೆ ಸಪೋರ್ಟ್ ಶಾನೆ ಸಾ ಎಲ್ರೂನುವೆ ಓ ಏನಪ್ಪ ನಾನು ನಿಂಗೊಂದು ಪತ್ರ ಕೊಟ್ಟಿದ್ದಲ್ಲ ಅದೇನ್ ಮಾಡ್ದೆ ರೆಡಿ ಮಾಡ್ದಾ ಓ ಮೇಡಮ್ ಅವರೇ ರೆಡಿ ಆಯ್ತು ಮೇಡಮ್ ಅವರೇ ಏನಿಲ್ಲ ಅಂದ್ರೆ ಇವಳ್ದು ಇನ್ನೊಂದ್ 2 ತಿಂಗಳು ಅಷ್ಟೇ ಇವಳು ಪಂಚಾಯತಿನಾಗ ಇವಳು ಆಟ ಆಮೇಕಿಂದ ಅತ್ತೆ ನಿಂದೇ ಎಲ್ಲ ನಡುವೆ ನಡೆಯೋದು ನೋಡಿ ನಾವೆಲ್ಲನೂ ಒಳ್ಳಿನೇ ಉದ್ಧಾರ ಮಾಡಿಬಿಡ್ಬೇಕು ಎಲ್ಲ ಮಾದರಿಯಾಗಿ ಹೋಗ್ಬಿಡ್ಬೇಕು ಕಣತ್ತೆ ಊರಿಗೆಲ್ಲನೂ ಲೆಪ್ಪದ್ದು ಸುಮ್ಕಿರ್ತೀಗ ನೀನು ಈ ಭದ್ರಮ್ಮ ನೋಡು ಏನ್ ಬಿಲ್ಡಪ್ ತಕೊಂಡ್ ಬಂದವಳೆ ಇವಳು ಮುಂದೆ ನಾವೆಲ್ಲ ಗೆಲ್ತೀವ ಅಂತ ಭಯ ಏನ್ ಸಾ ಏನೋ ಪಂಚಾಯತಿ ಮುಂದೆ ಗಲಾಟೆ ನಡೀತೈತೆ ಅಯ್ಯೋ ಗಲಾಟಿ ಅಲ್ಲ ಮೇಡಮ್ ಅವರೇ ಗಲಾಟಿ ಅಲ್ಲ ಅವರು ಬಂದು ಎಲೆಕ್ಷನ್ ನಿಂತ್ಕೊಂತಾರಂತೆ ಈ ಸಲ ಎಲೆಕ್ಷನ್ ಪಂಚಾಯತಿ ಎಲೆಕ್ಷನ್ಗೆ ಅದಕ್ಕೆ ಯಾವ ತರ ಏನು ಎತ್ತ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ಅದ್ರದ್ದೇನೆ ಎಲ್ಲ ವಿವರಣೆನ ಹೇಳ್ತಾ ಇದ್ದೆ ಅಷ್ಟೇನೆ ಅವರು ಫುಲ್ ಇನ್ಫಾರ್ಮೇಶನ್ ಬೇಕಂತೆ ಅದನ್ನೇ ಕೇಳ್ತಾ ಇದ್ರು ಮೇಡಮ್ ಅದಕ್ಕೆ ಹೇಳ್ತಿದ್ದೆ ಈ ಊರೊಳಗಡೆ ಸಾ 15 ವರ್ಷದಿಂದ ಯಾರಾದ್ರೂ ಬೇರೆಯವ್ರಿಗೆ ಗೆದ್ದಿರೋ ಇತಿಹಾಸ ಐತೆ ಸಾ ಇಲ್ಲ ಮೇಡಮ್ ಅವರೇ ನೀವೇ ಗೆಲ್ತಿರೋದು ನಮ್ಮ ಜನಕ್ಕೆ ತಲೆನಾಗ ಬುದ್ಧಿನೇ ಇಲ್ಲ ಸಾ ನಾನು ಹೇಳ್ತೀನಿ ನನ್ನ ಆಪೋಸಿಟ್ ಆಗಿ ನಿಮ್ಮ ಕೈಲಿ ಗೆಲ್ಲಕ್ ಆಗಕ್ಕಿಲ್ಲ ನಿಂತ್ಕೋಬ್ಯಾಡ್ರಿ ಕಾಸು ಕಳ್ಕೋಬ್ಯಾಡ್ರಿ ಊರೇ ನೆನೆಯ ಈ ಭದ್ರಮ್ಮಂಗೆ ಸಪೋರ್ಟೇ ನೆನೆಯ ಅಂತ ಎಷ್ಟು ಹೇಳಿದ್ರು ನಮ್ಮ ಜನ ಕೇಳಕ್ಕಿಲ್ಲ ಮಾಡ್ತೀವಿ ಅಂತ ಮಾಡ್ತಾರೆ ಸುಮ್ಕೆನೆಯ ಎಲ್ಲನೂ ಕಳ್ಕತ್ತಾರೆ ಅಯ್ಯೋ ಬುಡಿ ಹೇಳಿ ನನಗೂ ಸಾಕಾಗೋಯ್ತು ಸಾ ಅಜ್ಜಿ ಕೋಳಿ ಕೂಗಿದ್ರೆ ನೆನೆಯ ಬೆಳಕಾಗಲ್ಲ ಅಜ್ಜಿದ ಅಗ್ನಿ ಪೆಟ್ಟಿಗೆ ಇದ್ರೆ ಮಾತ್ರ ಊರೆಲ್ಲ ಅಡ್ಗೆ ಮಾಡ್ಕೊಳಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಕಂತ ನಿಂತ್ಕೊಂತಿರೋದು ಸಾ ನಾವೂನುವೆ ಏನ್ ಸಾ ಇದೇನ್ ಅನ್ಕೊಂಡ್ಬಿಟ್ಟಿದ್ದ ಪ್ರಜಾಪ್ರಭುತ್ವ ಸರ್ಕಾರ ಸಾ ಯಾರು ಬೇಕಾದ್ರೂ ನಿಂತ್ಕೋಬಹುದು ಯಾರು ಬೇಕಾದ್ರೂ ಗೆಲ್ಬಹುದು ಹೆಂಗ್ ಬೇಕಾದ್ರೂ ಮುಖ್ಯಮಂತ್ರಿ ಬೇಕಾದ್ರೂ ಆಗ್ಬೋದು ಸಾ ನಾನ್ ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬಿಡ್ಬೋದು ಸಾ ಅಂತ ಇದ್ರಾಗ ನಿಂತ್ಕೊಂಡು ನಾವು ಬದಿಕೊಂಡು ಯಾರೋ ಒಬ್ರು ಒತ್ಕೊಂಡು ಎಲೆಕ್ಷನ್ನಾಗೆ ಅವ್ರನ್ನೇ ಗೆಲ್ಲಿಸ್ತಾವ್ರೆ ಅಂದ್ರೆ ನಮ್ಮ ಜನ ಎಂಥ ಮೂರ್ಖರು ಅಂತ ಗೊತ್ತಾಯ್ತೈತೆ ಸಾ ನೋಡಿ ಸಾ ಈ ಕಿಟ್ಟ ಎಲೆಕ್ಷನ್ನಾಗ ನಮ್ಮ ಅತ್ತೆನೇ ಗೆಲ್ಲೋದು ನಮ್ಮ ಅತ್ತೆನೇ ಪಂಚಾಯತಿನ ಕುಂತ್ಕೊಂಡು ಅಧ್ಯಕ್ಷೆ ಆಗೋದು ನೋಡ್ತಾ ಇರ್ರಿ ಸಾ ನೀವೇ ನೆನೆಯ ಯಾರು ಆಡ್ಕೊಂಡವ್ರು ಅವ್ರ ಮುಂದೆ ಎಲ್ಲನೂ ನೋಡಿ ಹೆಂಗ್ ತೋರಿಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಗೆದ್ಸಿ ನಮ್ಮ ಅತ್ತೆನ ಸರಿ ಆಯ್ತು ನೀನು ನಿಮ್ಮ ಅತ್ತೆ ಎಲೆಕ್ಷನ್ಗೆ ನಿಂತ್ಕೊಂಡ್ಬಿಟ್ಟು ಗೆಲ್ಲೋದೇನೇ ಆದ್ರೆ ಏನಾದ್ರೂ ಸುಮ್ನೆ ನಿಂತ್ಕೊಂಡ್ರೆ ಆಗಕ್ಕಿಲ್ವೇ ಏನಾದ್ರೂ ಒಂದು ಚಾಲೆಂಜ್ ಮಾಡ್ಬೇಕೆ ನಾನು ಹಂಗೆ ಅನ್ಕೋತಾ ಇದ್ದೆ ಸುಮ್ನೆ ನಿಂತ್ಕೊಂಡ್ರೆ ಮಜಾನೇ ಇರಕ್ಕಿಲ್ಲ ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು ಇದೇ ನನಗೆ ಸಿಕ್ಕಿದ ಚಾನ್ಸು ಹೆಂಗಿದ್ರು ಎಲೆಕ್ಷನ್ ಗೆಲ್ಲೋದು ನಾನೇನಿಯ ಪೊದ್ದಿನ ಕಾಲಿಗೆ ಬೀಳಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ದಿನದಿಂದ ಕನಸು ಕಾಣ್ತಾ ಇದ್ದೀನಿ ಈ ಪೊದ್ದಿನ ನನ್ನ ಕಾಲಿಗೆ ಬೀಳಿಸ್ಕೊಳ್ಳೋಕ್ಕೆ ಇದೇನೇನಿಯ ಒಳ್ಳೆ ಅವಕಾಶ ಎಲೆಕ್ಷನ್ನಾಗ ನಾನು ಗೆದ್ದು ಇವಳನ್ನ ನನ್ನ ಕಾಲು ತೊಳೆದಂಗೆ ಮಾಡ್ತೀನಿ ನೋಡ್ತಾ ಇರ್ರಿ ಅವಳೇ ಅಲ್ಲ ನನ್ನ ಮಕ್ಕಳು ತೊಳಿಬೇಕು ನನ್ನ ಕಾಲನ್ನ ಹಂಗೆ ಮಾಡ್ತೀನಿ ಇದೇನೇನಿಯ ಒಳ್ಳೆ ಐಡಿಯಾ ಅಂತ ಹೇಳಿದ್ರೆ ಒಳ್ಳೆ ಚಾನ್ಸಿಗೆ ತಗ್ಲಾಕೊಂಡ್ಲಿ ಇವಳು ಇವಾಗ ಸರಿ ಆಯ್ತು ಸುಮ್ಮನೆ ನಿಂತ್ಕೊಂಡ್ರೆ ಮಜಾ ಬರೋಕ್ಕಿಲ್ಲ ಎಲೆಕ್ಷನ್ನು ಸಂದಕ್ಕೆ ಅನ್ಸಕ್ಕಿಲ್ಲ ಯಾರು ಗೆಲ್ತಾರೋ ಅವ್ರ ಮನೆನಾಗೆ ಅಂದರೆ ಇವಾಗ ಯಾರು ಗೆಲ್ತಾರೆ ನಾನು ಗೆದ್ದೆ ಅಂತಂದರೆ ಇಡೀ ನಿಮ್ಮ ಫ್ಯಾಮಿಲಿ ಫುಲ್ಲು ಬಂದು ನನ್ನ ಕಾಲು ತೊಳೆದು ನನ್ನ ಕಾಲು ಪಾದದ ಪೂಜೆ ಮಾಡಬೇಕು ಹಂಗೇನಿಯಾ ನೀವೇನಾದರೂ ಗೆದ್ಬಿಟ್ರೆ ಲೆಪ್ಪದ್ದಿ ನಿಮ್ಮ ಅತ್ತೆ ಕಾಲು ನಿನ್ನ ಕಾಲು ಇಬ್ಬರು ಕಾಲು ನಮ್ಮ ಇಡೀ ಫ್ಯಾಮಿಲಿ ಬಂದು ತೊಳೆದು ಬಿಡ್ತದೆ ಈ ಚಾಲೆಂಜಿಗೆ ನೀನು ಒಪ್ಕೋತೀನಿ ಅಂದರೆ ನನಗೆ ಹೋಗಕ್ಕೆ ಕಣೆ ನಾನೆಲ್ಲ ಕಾಸು ಕೊಡ್ತೀಗ ಅಂತ ಅನ್ಕೊಂಡೆ ಎಲೆಕ್ಷನ್ ಕಾಸು ವಸೂಲಿ ಮಾಡ್ಬೇಕಲ್ಲ ನೋಡು ಬರೀ ಪಾದದ ಗೀದ ತೊಳೆಯೋದೆಲ್ಲ ಆದರೆ ಅದೆಲ್ಲ ಸಾಂಡಾಕಿರಕ್ಕಿಲ್ಲ ತೊಳೆಯೋಣ ಅದೇನು ಬೇಜಾರಿಲ್ಲ ಆದರೆ ಒಂದು 2 ಲಕ್ಷನಾದ್ರೂ ಚಾಲೆಂಜ್ ಕೊಡಬೇಕು ನೀನು ಸೋತ್ರೆ ನನಗೆ ಕೊಡು ನಾನು ಸೋತ್ರೆ ನೀನು ಕೊಡ್ತೀನಿ 2 ಲಕ್ಷ ಚಾಲೆಂಜು ಸರಿ 2 ಲಕ್ಷನ ಕೊಟ್ಟು ಪಾದ ತೊಳೆದು 2 ಲಕ್ಷ ಕೊಡಬೇಕು ಪಾದ ತೊಳಿಬೇಕು ಇದೇ ನಿನಗೆ ಓಪನ್ ಚಾಲೆಂಜ್ ಕಣೆ ಪದ್ದಿ ನಿಂಗೆ
ಈ ಕಿತ ಎಲೆಕ್ಷನ್ ಮತ್ತೆ ಮಜಾ ಇರೋದು ಅಂತಂದ್ರೆ ಹಾ ಇಬ್ರು ಸೂಪರ್ ಆಗಿ ಎಲೆಕ್ಷನ್ ಹೊಡೆದಾಡಂಗ್ ಅವ್ರಿ ಇಷ್ಟ ದಿನ ಹೆಂಗೋ ಅವರು ಇವರು ಸಣ್ಣ ಪುಡ್ದೋ ನಿಂತ್ಕೊಳ್ಳೋರು ಏನು ಗೊತ್ತಾಯ್ತಿರ್ಲಿಲ್ಲ ಈಗ ಹೆಂಗೋ ನೀವೇ ನಿಂತ್ಕೊತಾ ಇರೋದಕ್ಕೆ ಈಗ ಗೊತ್ತಾಯ್ತೈತಿ ನಮ್ಗಂತೂ ಹೆಂಗೋ ಚೆನ್ನಾಗೆ ಎಲೆಕ್ಷನ್ನಾಗೆ ನಮಗೂ ಒಂಚೂರು ಕೈ ಆಡ್ತದೆ ನಮ್ಗೊಂಚೂರು ಕೈ ಬಿಸಿ ಮಾಡಿದ್ರೆ ಒಳ್ಳೇದು. ಈ ಕಿತ ಎಲೆಕ್ಷನ್ ಫುಲ್ಲು ಡಿಫ್ರೆಂಟ್. ಹಾ ಸರಿ ಸರಿ ಆಯ್ತು, ಕಟ್ಕೊಳ್ಳಿ ನೀವು ಚಾಲೆಂಜ್ ಕಟ್ಕೊಂಡ್ರೆ ನಮಗೂ ಮಜಾ ಸಿಗ್ತದಲ್ವೇ. ಸಾ ನಿಮಗ್ ಗೊತ್ತಿಲ್ದಿರೋದು ಏನೈತೆ ಗೆಲ್ಲದ್ ನಾನೇನೇನಿಯ ಸುಮ್ನೆ 2 ಲಕ್ಷ ಕೊಡ್ತೀನಿ ಅಂದ್ರೆ ಯಾಕೆ ಬಿಡ್ಬೇಕು? 2 ಲಕ್ಷ ಇಸ್ಕೊಂಡು ನಾನು ಪಾದಕ್ ಬೀಳಿಸ್ಕೊಂತೀನಿ ಎಲ್ರೂನುವೆ. ನೋಡ್ತಾ ಇರ್ರಿ ನಾನು ಏನು ಅಂತ ಹೇಳ್ಬಿಟ್ಟು ಇಡೀ ಇತಿಹಾಸದಾಗ ಏನಿಯ ನಾನ್ ನಿಂತ್ಕೊಂಡ್ಮೇಲೆ ನಾನು ಸೋತಿರೋ ಹಿಸ್ಟ್ರಿನೇನಿಯ ಇಲ್ಲ, ಸೋಲೋದು ಇಲ್ಲ ನಾನು. ಸುಮ್ಕೇನಿಯ ಇದ್ ಮಾಡ್ಬೇಕಷ್ಟೇನೆ. ಸರಿ ಬಿಡಿ ನನ್ನ ಪತ್ರ ರೆಡಿ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಬನ್ನಿ ಕೊಡ್ರಿ. ಇದಕ್ಕೆಲ್ಲ ನೀವೇನಿಯ ಸಾಕ್ಷಿ. ನಾಳೆ ಕಾಮಿಗಿಂದ ಅಪ್ಪೊದ್ದಿ ನನ್ ಕಾಲಕ್ ಬೀಳಕ್ಕಿಲ್ಲ ಅಂತ ಹೇಳ್ಬಿಡ್ತಾಳೆ. ನಾನ್ ಸಾಕ್ಷಿಗಿದ್ದೀನಿ. ನಾನು ಸಾಕ್ಷಿಗಿದ್ದೀನಿ. ಪರವಾಗಿಲ್ಲ, ಒಂದ್ ನಿಮಿಷ ಇರಿ. ಭದ್ರಮ್ಮ ಈಗ ಹೇಳು, ಎಲೆಕ್ಷನ್ನಾಗೆ ಯಾರು ಸೋಲ್ತಾರೋ ಅವರು ಗೆದ್ದಿರೋರ ಕಾಲ್ನ ತೊಳೆದ್ಬಿಟ್ಟು ಅವ್ರಿಗೆ 2 ಲಕ್ಷ ರೂಪಾಯಿನ ಕೊಡ್ಬೇಕು. ಇದೇನೇನೆ ನಮ್ಮ ಎಲೆಕ್ಷನ್ ಮುಂಚೆನೇ ನಾವು ಚಾಲೆಂಜ್ ಕಟ್ಕೊತಾ ಇದೀವಿ. ಇದು ಪೂರ್ತಿ ರೆಕಾರ್ಡ್ ಆಗಿರ್ತದೆ. ರೆಕಾರ್ಡ್ ಆಗಿರೋದು ನಾನು ಇಟ್ಕೊಂಡಿರ್ತೀನಿ. ಏನಾರ ಇದ್ರಾಗ ಏನ ನಾಟಕ ಗಿಟ್ಕ ಮಾಡಿ ಮಾಡಕ್ಕಿಲ್ಲ ಅಂತನ್ನು ಆಮೇಕಿಂದ ನಿಂಗಿರೋದು. ಆ ವಿಡಿಯೋನ ನನಗೂ ಒಂದು ಕಳಿಸಿರು, ನಂತಾಗೂ ಜೋಪಾನಾಗಿರ್ಬೇಕಲ್ಲ. ಮೋಸ ಮಾಡೋ ವಂಶದಾಗ ಹುಟ್ಟಿರೋರೇ ಅಲ್ಲ ನಾವು. ಸರ್ ಬನ್ನಿ ಸರ್, ಫಸ್ಟ್ ನಂದು ಕೊಡಿ. ಲೇ ಪುದ್ದಿ, ಹಿಂಗೆಲ್ಲ ಓಪನ್ ಆಗಿ ಚಾಲೆಂಜ್ ಹಾಕ್ಬಿಟ್ಟಲ್ಲೇ ಪುದ್ದಿ, ನನಗೆ ಗೆಲ್ತೀನಿ ಅನ್ನೋ ಯಾವ ಭರವಸೆನೂ ಇಲ್ಲ. ಅದೇ ನಂಗೂ ಏನು ಶಾನೆ ಭರವಸೆ ಇಲ್ಲ, ಆದ್ರೂ ಚಾಲೆಂಜ್ ಅಂತ ಬಂದ್ರೆ ಮಾಡ್ಲೇಬೇಕಲ್ವಾ ಅತ್ತೆ? ಅದು ಏನ್ ಮಾಡ್ಬೇಕೋ ಏನ್ ಕತೆನೋ ಹೋಗತ್ತಾಗೆ. ಅಂತೂ ಇಷ್ಟೊಂದೆಲ್ಲ ಕಾಲು ತೊಳಿತೀನಿ ಪಾದ ತೊಳಿತೀನಿ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಚಾಲೆಂಜ್ ಹಾಕ್ಬಾರ್ದಾಗಿತ್ತು. ಅಯ್ಯೋ ಸರಿ ಬಿಡು, ಆಯ್ತು. ಇನ್ನೇನು ಹಾಕಿದೀಗ ಅಮ್ಮಣಿ, ನನ್ನ ಮಾನ ಮರುವದಿ ಮಾತ್ರ ಕಳಿಬೇಡ್ವಿ. ಸ್ಯಾನೇ ದಿನದಿಂದ ಮಾನ ಮರುವದಿ ಎಲ್ಲ ಉಳಿಸ್ಕೊಂಡ್ಬಿಟ್ಟು ಬಂದಿದ್ದೀನಿ. ನನ್ನ ಮಾನ ಮರುವದಿ ಕಳಿಯೋ ಕೆಲಸ ಮಾತ್ರ ಮಾಡಬೇಡ್ವಿ, ಸರಿನಾ? ನಾನು ಹಂಗೆ ಹೋಗ್ಬಿಟ್ಟು ಅವಮ್ಮನ ಕಾಲು ತೊಳಿಲಿ, ಮೊದ್ಲು ಅವಳನ್ನ ಕಂಡ್ರೆ ನಂಗೆ ಆಗಕ್ಕಿಲ್ಲ ಅತ್ತೆ. ಅಂತ ಪರಿಸ್ಥಿತಿ ನಿಮಗೆ ಬರಕ್ ಬಿಡಕ್ಕಿಲ್ಲ, ಸುಮ್ಕಿರತ್ತೆ ಇಪ್ಪದ್ದಿ. ಅಕ್ಕ ನಿಮ್ ಸ್ವತನೇ ಭರವಸೆ ಕೊಡ್ತಾವಳಲ್ಲ ಬಿಡು. ಏನೋ ಮಾಡ್ರಮ್ಮಿ, ಬೇಡ ಬೇಡ ಅಂದ್ರೂ ನಿಲ್ಸಿದ್ದೀರಾ. ಯವ್ವ ಇವಳ್ತಾಗ ಬೇರೆ ಚಾಲೆಂಜ್ ಮಾಡಿದ್ದೀರಾ.